ಮಕ್ಕಳೆಲ್ಲ ಯಾಕೆ ಮಾತಾಡ್ತದನ್ ಹೇಳ್ರಿ. ಅಲ್ಲ ಇದು ವಿಡಿಯೋದಲ್ಲಿ ಬರ್ತಿತ್ತೆ ಅಂತ. ಬಾಯ್ ಬಾಯ್. ಮುಳ್ಳೆ ಇದು ಅಷ್ಟು ಮುಳ್ಳು. ಇದು ಇದು ಚೆನ್ನಾಗೈತೆ ಸೀರೆ, ಉಟ್ಕೊಳ್ರಿ. ಅಲ್ಲ ಉಟ್ಕೊಳ್ರಿ, ಅದೇ ಮತ್ತೆ ಇವಾಗ ಬೇರೆ ಕಡೆ ಫಂಕ್ಷನ್ ಅಲ್ಲಿ ನಮ್ಮವರೇ ಫಂಕ್ಷನ್ ಅಲ್ಲಿ ಉಡಕ್ಕಾಗಲ್ಲ, ಹುಟ್ಟು ಹಳೆವಾಗಿರ್ತಾವ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲಿಂದ ಬರ್ರಿ ಬರೋಣ, ತೋರಿಸ್ತೀನಿ. ಅಮ್ಮ ಕೂಡ ಅಂತೆ వాళ్ళకి ಇಂಜೆಕ್ಷನ್ వేపించొస్తారంట. ಬಾಯ್ చెప్పಪ್ಪ. ದೊರಗ ರಂಡಿ, ಬೇಗ ಬರ್ಬೇಕಂತ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಹಾಗೆ ಮುಂದೆ ಹಾಕೋ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಪ್ರೋತ್ಸಾಹಿಸಿ. ಬನ್ನಿ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಡೀಟೇಲ್ ಆಗಿ. ನಾನು ಇಷ್ಟು ದಿನ ಹೈದರಾಬಾದಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ವಿ, ಹಾಗೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ನಾವು ಅಮ್ಮನೂರಿಗೆ ಬಂದಿದ್ದೀವಿ, ನಮ್ಮಮ್ಮ ಅವರು ಬಂದಿದ್ದೀವಿ. ಬಂದು 2 ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಂದಿರೋ ದಿನ ಇದು, ಬಂದಿದ್ದು ನಿನ್ನೆ ನೈಟು, ಹಾಗಾಗಿ ನೈಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಂದಿರೋ ಜರ್ನಿ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಮನೆಗೆ ಬಂದಮೇಲೆ ಮನೇಲೆಲ್ಲ ಸ್ವಲ್ಪ ಹಿಂದ್ಗಡೆ ಕೆಲಸ ಮಾಡಿಸ್ತಾ ಇದ್ರು, ಹಾಗಾಗಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇನ್ಮೇಲಿಂದ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಿಂದ್ಗಡೆ ಫುಲ್ಲು ಮಳೆಗಾಲ ಅಲ್ವಾ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇನ್ನು ಒಳಗಡೆ ಎಲ್ಲ ನೀರು ಬರುತ್ತೆ. ಸೀಟು ಸಣ್ಣದಾಗಿತ್ತು ಇಲ್ಲಿ ಹಾಕಿರೋದು, ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲಸದವ್ರನ್ನ ಕರೆಸ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು. ಹಾಗಾಗಿ ಸ್ವಲ್ಪ ಕೆಲಸ ಮನೇಲೆಲ್ಲ ಜಾಸ್ತಿ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಇಲ್ಲೆಲ್ಲ ಹಿಂದ್ಗಡೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ, ಪಾತ್ರೆ ತೊಳಿತಾ ಇದ್ದಾರೆ. ನಾನು ಹಿಂದ್ಗಡೆ ಇರೋ ಹಸಿರು ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಬರೋಣ, ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಬಂದೆ. ಹಿಂದ್ಗಡೆ ಬರ್ತಿದ್ದಂಗೆ ತೆಂಗಿನ ಗಿಡಗಳೆಲ್ಲ ಚೆನ್ನಾಗಿ ಚಿಗುರಿದ್ವು. ಹಲಸಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಈಗ ಒಂದೊಂದು ದೊಡ್ಡದಾಗಿದೆ, ಒಂದೊಂದು ಸಣ್ಣದಾಗಿದೆ, ಇನ್ನು ಸಣ್ಣದಾಗಿರೋ ಕೂಡ ಇದ್ದಾವೆ. ಹಣ್ಣು ಕೂಡ ಆಗಿದೆ, ಸ್ವಲ್ಪ ತಿನ್ನೋರು ತಿಂದಿರ್ತಾರೆ ಆಲ್ರೆಡಿ ಈಗಾಗಲೇ ಅಂತ ಅನ್ಕೊಂಡಿರ್ತೀನಿ. ಇದ್ರ ಸಖತ್ತು ಒಂದೊಂದು ಹಣ್ಣು ಒಂದು 60 kg 70 kg ತನಕನೂ ಚೆನ್ನಾಗಿ ಬೆಳೆಯುತ್ತೆ, ಗ್ರೋತಿಂಗ್ ಚೆನ್ನಾಗಿರುತ್ತೆ. ಈ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರಾಗಿ. ಹಾಗೆ ಇಲ್ಲಿ ಸೈಡಲ್ಲಿ ನಮ್ಮ ಅಥರ್ವ ಕೂಡ ಮಾತಾಡ್ತಾ ಇದ್ದಾನೆ, ಕೇಳಿ ಏನು ಮಾತಾಡ್ತಾ ಇದ್ದಾನೆ ಅಂತ. ಏನು చెప్పు. అమ్మమ్మ ఊరికి వచ్చేసా అక్కడ లేకుండే అక్కడ వాటర్లో ఉంది. ఇప్పుడు పెద్ద కావాలి, నా పెద్ద ట్యాంకు కావాలి, నేను నా డబ్బు లేదు. ಹೌದಾ? ನಮ್ಮ ಅಥರ್ವಂದು ತೆಲುಗು ಮಿಕ್ಸ್ ಕನ್ನಡ, ಹಾಗಾಗಿ 2 ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತೀವಿ. ಹೈದರಾಬಾದಲ್ಲಿ ಫುಲ್ ತೆಲುಗು ಆಗಿರೋದ್ರಿಂದ ಎಲ್ಲ ತೆಲುಗುನೇ ಮಾತಾಡ್ತಾನೆ. ಹಿಂದ್ಗಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹರ್ಬೆ ಸೊಪ್ಪು, ಸಖತ್ತಾಗಿತ್ತು, ಫ್ರೆಶ್ ಆಗಿತ್ತು. ನೋಡ್ತಾ ಇದ್ದಂಗೆ ಕೊಯ್ದುಬಿಟ್ಟು ಒಗ್ಗರಣೆ ಹಾಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ಒಂದು ಸ್ವಲ್ಪ ಕೀಳೋಣ ಅಂತ ಹೇಳ್ಬಿಟ್ಟು ಹರ್ಬೆ ಸೊಪ್ಪನ್ನ ಕೀಳ್ತಾ ಇದ್ದೀವಿ. ನೆಕ್ಸ್ಟ್ ಇದು ಮಾರನೇ ದಿನ ನಮ್ಮ ಮನೆಯವ್ರ ಊರಿಗೆ ಕಳಿಸಿ ಅಮ್ಮ ಬೇರೆ ಕೆಲಸ ಮಾಡ್ತಾ ಇದ್ರು. ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಸೊಪ್ಪನ್ನು ಕೀಳ್ತಾ ಇದ್ದೀನಿ. ಹರಬೆ ಸೊಪ್ಪು ನೋಡ್ತಿದ್ದಂಗೆ ಆಸೆ ಆಗಿಬಿಟ್ಟಿತ್ತು, ಹಾಗೆ ಒಗ್ಗರಣೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಹಸಿಯಾಗಿ ನೆಲ ಎಲ್ಲ ಗಟ್ಟಿ ಇಲ್ಲದೆ ಇರೋ ಕಾರಣ ಮಳೆ ಬಂದಿತ್ತಲ್ವ ಮೊನ್ನೆ 1-2-3 ದಿನ, ಹಾಗಾಗಿ ಮೆತ್ತಗಿತ್ತು, ಕೀಳಕ್ಕೆ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಸೊಪ್ಪು ಕೂಡ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಅಲ್ಲಲ್ಲೇ ಹುಟ್ಟಿರೋದ್ರಿಂದ ಜಾಸ್ತಿ ಕೀಳಕ್ಕೆ ಆಗ್ತಾ ಇರಲಿಲ್ಲ ಎದ್ದು ಮಾಡೋದಕ್ಕೆ. ಯಾಕಂದರೆ ನಾನು ಇವಾಗ 7 ಮಂತ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಜಾಸ್ತಿ ಎದ್ದು ಬಗ್ಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೀಳೋಣ ಅಂತ ಹೇಳ್ಬಿಟ್ಟು ಕೀಳ್ತಾ ಇದ್ದೀನಿ. ಮಧ್ಯದಲ್ಲಿ ನಮ್ಮ ಅಥರ್ವ ಬೇರೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ನೀರು ತಗೊಂಡು ನೀರು ಗಿಡಕ್ಕೆ ಹಾಕ್ತಾ ಇದ್ದಾನಂತೆ. ಅವಾಗ ಗಿಡ ಎಲ್ಲ ದೊಡ್ಡಕ್ಕಾಗುತ್ತೆ ಮಮ್ಮಿ ಅಂತ ನನಗೆ ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಸೊಪ್ಪೆಲ್ಲ ಸಿಗೋದು ತುಂಬ ಕಷ್ಟ. ಹಾಗೆ ಈಗ ನಾವು ಸಿಟಿ ಕಡೆ ಎಲ್ಲ ತಗೊತೀವಿ, ಅವೆಲ್ಲ ಹೈಬ್ರಿಡ್ ಅಷ್ಟೊಂದು ಟೇಸ್ಟ್ ಇರಲ್ಲ. ಇದು ಅಲ್ಲಲ್ಲೇ ಬೀಜ ಹಾಕಿ ಉದ್ರಿ ಹುಟ್ಟಿರೋದ್ರಿಂದ ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆ ನಮ್ಮಮ್ಮ ಇಲ್ಲೇ ಕೆಲಸ ಮಾಡ್ತಾ ಇದ್ರು, ಪಾತ್ರೆ ತೊಳಿತಾ ಇರ್ತಾರೆ, ಬಟ್ಟೆ ತೊಳಿತಾ ಇರ್ತಾರೆ. ಹಾಗಾಗಿ ಕೆಲಸ ಮಾಡ್ತಾ ಇದ್ದಾಗ ಕೀಳಕ್ಕೆ ನಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನುಗ್ಗೆಕಾಯಿ ಸೊಪ್ಪು. ಈ ಸೊಪ್ಪಲ್ಲಿ ಬಸ್ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಕೂಡ ಇದು ಕೂಡ ಒಳ್ಳೆ ಟೇಸ್ಟು. ನಮ್ಮಮ್ಮ ಮಾಡೋ ಸಾಂಬಾರು ಅಂದರೆ ಹಾಗೆ ಅದು ಅಮ್ಮನ ಕೈ ರುಚಿ ಅಂತಾರಲ್ವ, ಹಾಗೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ನಂಗಂತೂ ತುಂಬ ಇಷ್ಟ. ಹಿಂದ್ಗಡೆ ನೋಡ್ತಾ ಇದ್ರೇ ಹಸ್ರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪಾತ್ರೆ ತೊಳಿತಾ ಕೂತ್ಕೊಂಡಿದ್ದಾರೆ. ಅವರಿಗೆಲ್ಲ ಸ್ವಲ್ಪ ವಿಡಿಯೋ ಅಂದರೆ ಮುಜುಗರ. ಬೇಡ ಬಿಡು ನಂದೆಲ್ಲ ತೆಗಿಬೇಡ ಬಿಡು
ಅಂತ ಇರ್ತಾರೆ, ಅವರಿಗೆಲ್ಲ ಅಷ್ಟು ಬಂದು ಅಭ್ಯಾಸ ಇಲ್ಲ. ಇನ್ಮೇಲಿಂದ ಅವ್ರನ್ನು ಸ್ಟಾರ್ಟ್ ಮಾಡಿಸ್ತೀನಿ ಈ ವಿಡಿಯೋದಲ್ಲಿ ಬಂದಾಗ ಕಾಮನ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತಷ್ಟೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ವಾ ಇಲ್ಲಿ ಬಂದ್ಬಿಟ್ಟು, ಹಾಗಾಗಿ ಅವರಿಗೆಲ್ಲ ಒಂಥರ ಏನಾಯ್ತು ಜಾಕ್ ಫ್ರೂಟ್ ಮಮ್ಮಿ ಚುಚ್ಚುಕುಂತಾಯಾ ಚೆನ್ನಾಗಿದೆ. ಇದು ಸ್ಮಾಲ್ ಸೈಜ್, ಮಮ್ಮಿ ಬಿಗ್ ಸೈಜ್. ಮುಳ್ಳೆ ಇದು, ಅಷ್ಟು ಮುಳ್ಳು. ಇದು ಇದು ಪೆಪ್ಪರ್ ಸೀಡ್ಸ್. ಇದು ಜಾಕ್ ಫ್ರೂಟ್. ಸಾಕು. ಹೀಗೆ ಒಂದೊಂದು ಟೈಮಲ್ಲಿ ಬಂದರೆ ಹಿಂದ್ಗಡೆ ಏನೋ ಒಂದು ಕಾಣಿಸ್ತಾನೆ ಇರುತ್ತೆ. ಈ ಟೈಮಲ್ಲಿ ಹಲಸಿನ ಹಣ್ಣೆಲ್ಲ ಆಗ್ತಾ ಇದೆ. ಇನ್ನೊಂದು ಸಲ ಮೊದಲು ಬಂದಾಗ ನಾನು ಜಾತ್ರೆಗೆ ಬಂದಿದ್ದೆ, ಅವಾಗ ಹೂವು ಜಾಸ್ತಿ ಇದ್ವು. ಇವಾಗ ಇದು ದುಂಡು ಮಲ್ಲಿಗೆ ಬಿಡೋ ಟೈಮ್ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಮಗ್ಗಾಗಿದೆ. ಎಲ್ಲಿ ನೋಡಿದ್ರು ದುಂಡು ಮಲ್ಲಿಗೆ ಗಿಡಗಳೇ ಇದ್ದಾವೆ, ತುಂಬ ಚೆನ್ನಾಗಿ ಬೆಳೆದಿದೆ, ಹಸಿರಾಗಿ ಕಾಣಿಸ್ತಾ ಇದೆ. ಇನ್ಮೇಲೆ 2-3 ದಿನದಿಂದ ಇದೇ ಸ್ಟಾರ್ಟು, ಹೂ ಕೀಳೋದು, ಹೂ ಕಟ್ಟೋದು. ನಮ್ಮ ತರವ ನೋಡಿ, ಇದಕ್ಕೆ ನಾನು ಗಿಡಕ್ಕೆ ನೀರು ಹಾಕಿದ್ರೆ ದೊಡ್ಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಫ್ರೂಟ್ ಆಗುತ್ತೆ, ನಾನು ಇದಕ್ಕೆ ಹಾಕ್ತೀನಿ ಅಂತ ನೀರು ಹಾಕ್ತಾ ಇದ್ದಾನೆ. ಆಗ್ತದವು ಚೆನ್ನಾಗಿ. ನೀರು ಹಾಕ್ತಿದ್ಯಾ ಚಿನ್ನ ನೀನು? ಸಾಕು, ಈಗ ಓದಿದ್ದೀನಿ ಆ ಥರ ಐರನ್ ಇದಾವಲ್ಲಿ. ಏನು ಮಾಡ್ತಾ ಇತ್ತು ಮಮ್ಮಿ ಇಲ್ಲಿ? మమ్మీ ಲೀಫ್ తీస్తుంది. ಏನು ಮಾಡ್ತಾರೆ ಇದರಲ್ಲಿ? వంట చేసి ఫ్రై చేసి తిన్నాను. ಹೌದಾ? అమ్మమ్మ ఏం ಮಾಡ್ತಾ ఇతే? అమ్మమ్మ పని చేస్తుంది. పని చేస్తుందా? ఏం పని చేస్తుంది? అక్క చూడు. అమ్మో, అదేం పని? అదా బౌల్ పని. బౌల్ వాష్ పని నాದು. ಮಕ್ಕಳೆಲ್ಲ ಯಾಕೆ ಮಾತಾಡ್ತದನ್ ಹೇಳ್ರಿ? ಅಲ್ಲ, ಇದು ವಿಡಿಯೋದಲ್ಲಿ ಬರ್ತಿತ್ತೆ ಅಂತ. ಈಗ ನಮ್ಮೂರಲ್ಲಿ ಟ್ರೈನ್ ಬರೋ ಟೈಮ್ ಆಯ್ತು. ನಮ್ಮ ಹತ್ರ ಹೋಗಿ ಬಾಯ್ ಹೇಳ್ತಾ ಇದ್ದಾನೆ. ಬಾಯ್ ಬಾಯ್. ಚೆನ್ನಾಗೇ ಇತ್ತು ಸೀರೆ, ಉಟ್ಕೊಳ್ರಿ. ಅಲ್ಲ ಉಟ್ಕೊಳ್ರಿ, ಅದೇ ಮತ್ತೆ ಇವಾಗ ಬೇರೆ ಕಡೆ ಫಂಕ್ಷನ್ ಅಲ್ಲಿ ನಮ್ಮವರೇ ಫಂಕ್ಷನಲ್ಲಿ ಉಡಕ್ಕಾಗಲ್ಲ, ಉಟ್ಟು ಹಳೆವಾಗಿರ್ತಾವ. ಇಂಥ ಫಂಕ್ಷನಿಗೆ ಉಡ್ಬೇಕು. ತೋರಿಸ್ರಿ ಒಂದ್ಸತಿ ಎತ್ತಿ. ಏ ಸೀರೆ ಚೆನ್ನಾಗೈತಿ. ಕೇಕ್ ತಿಂಟನ್ನ, ಕೇಕು. Happy birthday to you, happy birthday to you, Atharva. ಕ್ಯಾಂಡಲ್ ಅಬ್ಬಾ, ಕ್ಯಾಂಡಲ್ ಹಾಕ್ತಾನೆ ನಿಮಗೆ. ಇವತ್ತು ನಮ್ಮೂರಲ್ಲಿ ಗೊತ್ತಿರೋರು ಒಬ್ರದ್ದು ಮನೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದಾರೆ ನಮ್ಮಮ್ಮ. ಹಾಗೆ ನಮ್ಮಮ್ಮನ ಫ್ರೆಂಡ್ ಕೂಡ ಬಂದಿದ್ರು, ಜೊತೆಗೆ ಹೋಗೋಣ ಅಂತ ಹೇಳಿ ಅವರಿಬ್ರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಹೋಗಿ ಬರೋ ತನಕ ನಾನು ಅಥರ್ವ ಇಬ್ಬರೇ ಇರ್ತೀವಿ. ನಾವಿಬ್ರು ಟಾಮ್ ಅಂಡ್ ಜೆರ್ರಿ ಆಟ ಆಡ್ಕಂತ ಟೈಮ್ ಪಾಸ್ ಮಾಡ್ತಾ ಇರಬೇಕು. ಇವ್ರು ಹೋಗಿ ಬರೋ ತನಕ ಸ್ವಲ್ಪ ಬೇಜಾರು. ಅದಕ್ಕೆ ನಮ್ಮ ಅಥರ್ವ ಹೇಳ್ತಾ ಇದ್ದಾನೆ, ಬೇಗ ಬನ್ನಿ ಅಮ್ಮಮ್ಮ ಅಂತ ಹೇಳ್ಬಿಟ್ಟು. ಕೇಳಿ ಹೇಗೆ ಹೇಳ್ತಾ ಇದ್ದಾನೆ ಅಂತ. అమ్మ కూడా అంతే, వాళ్ళకి ఇంజెక్షన్ వేయించొస్తారంట. బాయ్ చెప్పప్ప. దొరగా రండి, ಬೇಗ ಬರ್ಬೇಕಂತ ನೋಡ್ರಿ. ಒಂದ್ಸರಿ ಮಾಡು ಮತ್ತೆ. ಹೇಗೆ ಇಲ್ಲಿ ಊರಿಗೆ ಬಂದ ಅಂದರೆ ಏನೋ ಒಂದು ಆಟ ಆಡ್ತಾನೆ ಇರ್ತಾನೆ. ಈ ಥರ ಹಿಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಅವರು ಹೋಗ್ಬಿಟ್ಟು ವಾಪಸ್ ಬಂದರು. ಬರಬೇಕಾದ್ರೆ ಹಾಗೆ ಒಂದು ಇಬ್ಬರು ಫ್ರೆಂಡ್ಸ್ನ ಕರ್ಕೊಬಂದಿದ್ರು. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ಓಕೆ ಗೈಸ್, ಬಾಯ್.